ಗುರುಜಿ, ಏಕಕಾಲದಲ್ಲೇ ನವನರಸಿಂಹನ ದರ್ಶನವನ್ನ ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ. ಹೌದು, ಈ ನವನರಸಿಂಹ ಕ್ಷೇತ್ರದಲ್ಲಿ ಅಹೋಬಿಲ ಅಂತಕ್ಕಂಥ ದೊಡ್ಡ ಬಿಲ, ಈ ಬಿಲಾಕಾರದಲ್ಲಿರ್ತಕ್ಕಂಥ ಒಂದು ಗುಹೆ, ಆ ಗುಹೆಯಲ್ಲಿ ಅಹೋ ಅಂತಕ್ಕಂಥ ಒಂದು ರಾತ್ರಿ, ಅಹೋ ರಾತ್ರಿಯಲ್ಲಿ ದೊಡ್ಡ ಬಿಲನಾಗಿರ್ತಕ್ಕಂಥ ಬಲವಂತನಾಗಿ ಅವನು ಶ್ರೀ ಶಂಕರಾಚಾರ್ಯರು ಬಾಲಕನಾಗಿದ್ದಾಗ ನರಸಿಂಹ ದೃಷ್ಟಿಯನ್ನ ಒಳಭಾಗಲಿ ತಂದು ರುದರ್ಶನ ಸ್ವರೂಪದಲ್ಲಿ ರುದ್ರದೇವತೆಯನ್ನು ಸ್ಮರಣೆ ಮಾಡಿಕೊಂಡ್ರು. ಆ ರುದ್ರದೇವತೆ ಸಮೇತವಾಗಿ ಸುದರ್ಶನ ಆಕಾರದಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಒಂದು ರಂಧ್ರವೇ ಅಹೋಬಿಲ. ಅದಕ್ಕೆ ಗುರುತತ್ವ ಅಂತ ಕರಿತೀವಿ. ಈ ಗುರುತತ್ವವನ್ನು ಗುರುಮುಖೇನ ದೇವದರ್ಶಯಾಮಿ ಅಂದರೆ ಆದಿಶಂಕರಾಚಾರ್ಯರು, ಮಹನೀಯರಾಗಿರ್ತಕ್ಕಂಥ ರಾಮಾನುಚಾರ್ಯರು, ವಿಶೇಷವಾಗಿ ಮಧ್ವಾಚಾರ್ಯರು ಎಲ್ಲರೂ ಬಂದು ಶ್ರೀಹರಿಯ ದರ್ಶನವನ್ನು ಮಾಡಿದ್ರು. ಆ ಶ್ರೀಹರಿಯ ದರ್ಶನ ಉಗ್ರ ಸ್ವರೂಪವಾಗಿರ್ತಕ್ಕಂಥ ಸತ್ಯಾಂಶ ಸತ್ಯಲೋಕಕ್ಕೆ ಇವತ್ತಿಗೂ ಕೃತಯುಗದಿಂದ, ತ್ರೇತಾಯುಗದಿಂದ, ದ್ವಾಪರಯುಗದಿಂದ ಕಲಿಯುಗದವರೆಗೂ ಬಂದ್ಬಿಟ್ಟಿದ್ರು ಸಹ ಆ ಕ್ಷೇತ್ರ ಇವತ್ತೂ ಇದೆ. ಸತ್ಯ ಅಲ್ವೇ? ಆ ಸತ್ಯ ಕ್ಷೇತ್ರಕ್ಕೆ ನಾವೆಲ್ಲ ಹೋಗಿದ್ವಲ್ವ, ಅದಕ್ಕೋಸ್ಕರ ಆ ನರಸಿಂಹ ಸ್ಮರಣೆಯನ್ನು ಬಹಳ ಚೆನ್ನಾಗಿ ಮಾಡಬೇಕು. ಹೇಗೆ ಮಾಡಬೇಕು? ಜ್ವಾಲಾಹೋಬಿಲ ಮಾಲೋಲ, ಏನ್ ಹೇಳಿ? ಜ್ವಾಲಾಹೋಬಿಲ ಮಾಲೋಲ ಕ್ರೋಡಕಾರಂಜ ಭಾರ್ಗವ, ಕ್ರೋಡಕಾರಂಜ ಭಾರ್ಗವ ಯೋಗಾಛತ್ರವಟ ಪವನ ನವಮೂರ್ತಯೇ, ಯೋಗಾಛತ್ರವಟ ಪಾವನ ನವಮೂರ್ತಯೇ. ಈ ನವಮೂರ್ತಿಗಳನ್ನು ಸ್ಮರಣೆ ಏಕಕಾಲಕ್ಕೆ ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ! ಈ ಶ್ಲೋಕದ ಮುಖಾಂತರ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಈ ಮಂತ್ರವನ್ನು ಯಾವ ಕಾಲಕ್ಕೂ ಸ್ಮರಣೆ ಮಾಡ್ತಾ ಇರ್ತೀರೋ, ಹೋಗ್ತಾ, ನಿಂತ್ಕೊಂತ, ಕೂತ್ಕೊಂತ, ಯಾವ ಕೆಲಸಗಳಲ್ಲಿರ್ತೀರೋ ಒಳ್ಳೆ ಶುಚಿರ್ಭೂತವಾಗಿರುತ್ತೆ ನಿಮ್ಮ ಮನಸ್ಸು. ಅದೇ ರೀತಿಯಾಗಿ ಯಾವುದೇ ಕಾಲಕ್ಕೂ ಯಾರೂ ನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದಾಗಲಿ, ದೃಷ್ಟಿ ಪರಿವರ್ತನೆ ಮಾಡೋದಾಗಲಿ, ಅಥವಾ ಯಾವ ಕಾಲಕ್ಕೂ ದುರಾಲೋಚನೆಯನ್ನು ನಿಮಗೆ ಕೊಡೋದಾಗಲಿ ಜೀವನದಲ್ಲಿ ಆಗದೇ ಇದ್ದ ಹಾಗೆ ಈ ನರಸಿಂಹ ಕಾಪಾಡ್ತಾನೆ. ಖಂಡಿತ ಎಲ್ಲರಿಗೂ ದಾರಿದ್ರ್ಯವನ್ನು ಓಡಿಸ್ತಾನೆ, ಸ್ಥಿರಲಕ್ಷ್ಮಿಯನ್ನು ಕೊಡ್ತಾನೆ. ತೊಡೆ ಮೇಲೆ ತಾನು ಹೇಗೆ ಕೊಡಿಸಿದಾನೋ ನಿಮಗೂ ಅಷ್ಟೇ ಚಾಚು ಚಪ್ಪದೆ ಕೊಡ್ತಾನೆ. ಆದರೆ ಭಯ ಇರಬಾರ್ದು. ನರಸಿಂಹನ ನಿಮ್ಮ ತಂದೆ, ಅಂಥ ಒಂದು ತಂದೆಯಾಗಿರ್ತಕ್ಕಂಥ ಸ್ಮರಣೆಯನ್ನು ನಾವುಗಳು ಯಾವತ್ತೂ ಜಪಿಸಬೇಕು. ಬನ್ನಿ ವೀಕ್ಷಕರೇ, ಆ ನರಸಿಂಹನ ಏಕಕಾಲ ದರ್ಶನವನ್ನು ಈ ಸಂಗೀತದ ಮುಖಾಂತರ ನೋಡೋಣ. सर्वे सन्तु निरामयाः, सर्वे भद्राणि
भवतु सर्वेषां स्वस्तिर्भवतु सर्वेषां शान्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां पूर्णं भवतु सर्वेषां मङ्गलं भवतु सर्वेषां मङ्गलं भवतु सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् शान्ति 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 ಆನಂದಮಾನಂದಮಾಯನೆ ಇದು ಶ್ರೀನಿವಾಸ ಕಲ್ಯಾಣ ಮಾಯನೆ. ನೋಡಿದ್ರ ಇಂಥ ಒಂದು ಆನಂದ, ದಿವ್ಯ ತೇಜಸ್ಸು, ಆ ವರ್ಚಸ್ಸು ಎಲ್ಲ ಭಗವಂತನು. ಇಂಥ ಒಂದು ಆನಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು. ಆ ನವನರಸಿಂಹ ಏಕಕಾಲಕ್ಕೆ ದರ್ಶನ ಮಾಡಬೇಕು. ಜೀವನದಲ್ಲಿ ಸ್ವಾತಿ ನಕ್ಷತ್ರ ಪ್ರತಿ ಮಂಗಳವಾರಗಳಲ್ಲಿ, ಎಷ್ಟೋ ಸ್ವಾತಿ ನಕ್ಷತ್ರಗಳು 9 ಮಂಗಳವಾರಗಳಲ್ಲಿ ನಾವು ಜೀವನವನ್ನ, ಕಷ್ಟವನ್ನ ಯಾವ ಕಾಲಕ್ಕೂ ಕಡಬೇಕು ಅಂದ್ರೆ ಬೆಟ್ಟವನ್ನು ಹತ್ತಲೇಬೇಕು. ಅದಕ್ಕೆ ಮೇಲೆ ಹೋಗಿರೋ ಮನುಷ್ಯ ಜೀವನದಲ್ಲಿ ಯಾವತ್ತಾದ್ರೂ ಇಳಿದು ಬರಲೇಬೇಕು. ಪಾದಕ್ಕೆ ಸ್ಮರಣೆ ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ಆ ಪಾದಾರವಿಂದಕ್ಕೆ ಶ್ರೀನಿವಾಸನಿಗೆ ನಮಸ್ಕರಿಸ್ತಾ ನಾವು ಬೆಟ್ಟವನ್ನು ಹತ್ತೀವಿ. ಕಷ್ಟ ಹೀಗಿದೆಯಪ್ಪ ಅನ್ನೋದು ಆ ಬೆಟ್ಟ ತೋರಿಸ್ಕೊಡತ್ತೆ. ಬೆಟ್ಟದಿಂದ ಇಳಿಬೇಕಾದ್ರೆ ಅಷ್ಟೇ ಸಲೀಸಾಗಿ ನಮ್ಮ ಪಾಪಕರ್ಮಗಳೆಲ್ಲ ತೊರೆಯುತ್ತೆ. ಭಗವಂತನ ಕ್ಷೇತ್ರಕ್ಕೆ ಕಾಲಿಟ್ಟಿರೋದ್ರಿಂದ ಒಂದೊಂದೇ ಕರ್ಮಗಳು ನಿತ್ಯ ದಿನ ಮಿಥ್ಯವಾಗಿ ಹೋಗ್ತಾ ಹೋಗುತ್ತೆ. ಆಗ ನಾವು ಜೀವನದಲ್ಲಿ ಸಾರ್ಥಕತೆ ಪಡಿಸ್ತೀವಿ. ಇಂಥ ಒಂದು ಸಾರ್ಥಕತೆ ತಮ್ಮ ಜೀವನದಲ್ಲೂ ಆಗಲಿ, ಎಲ್ಲ ವೀಕ್ಷಕ ಬಾಂಧವರದಲ್ಲಿ ಪರಿಪೂರ್ಣವಾಗಲಿ. ನಮ್ಮ ನಿಮ್ಮ ಬಾಂಧವ್ಯ ಇದೇ ರೀತಿಯಾಗಿರಲಿ. ಎಷ್ಟವರೆಗೂ ಅಂದರೆ ನಾನು ಆಶ್ರಮಕ್ಕೆ ಹೊರಡೋವರೆಗೂ. ಆದ್ರಿಂದ ಅಂಥ ಒಂದು ಆಶ್ರಮದ ಕಾಲಕ್ಕೆ ಇನ್ನೇನೋ ಸಂದಿಗ್ಧವಾಗಿ ಹತ್ರ ಬರ್ತಾ ಇದೆ ಅಂದಾಗ ಋಣ ತೀರ್ಸ್ಕೋಬೇಕು ನೋಡಿ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಇದ್ದಾಗೆ ಆ ಕಾಲಕ್ಕೆ ಒಂದೊಂದು ಸಮಯ ಭಗವತಿ ಏನಕ್ಕೆ ಇಟ್ಟಿದ್ದಾರೆ ನಮ್ಮನ್ನ, ನಮಗೆ ಆ ಲೋಕ ಕಲ್ಯಾಣಾರ್ಥವಾಗಿ ಕಟ್ತಾ ಇರತಕ್ಕಂತಹ ಸಂಪೂರ್ಣ ವರಮಹಾಲಕ್ಷ್ಮಿ ದೇವಾಲಯ ನಿರ್ವಹಣೆ. ಇದನ್ನ ಆದಿ ಶಂಕರಾಚಾರ್ಯರು ವೀಳ್ಯದೆಲೆ ಮೇಲೆ ಬರೆದಿರ್ತಕ್ಕಂಥ ಲಕ್ಷ್ಮಿ ಲೋಕಕ್ಕೆ ಪ್ರತಿಷ್ಠಾಪನೆ ಯಾವತ್ತಾಗ್ತಾಳೋ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರತಕ್ಕಂಥ ದೈವ ಸಾಗಿದ್ಯ ಅಷ್ಟೂ ಶಕ್ತಿಗಳು ಅಲ್ಲೇ ಬರುತ್ತೆ. ನೋಡಿದ್ರ ಅವಳು ಏನ್ ಮಾಡಿದ್ಲು, ನಾನು ಪ್ರತಿಷ್ಠಾಪನೆ ಆಗೋಕ್ಕೋಸ್ಕರನೇ ಲೋಕಕ್ಕೆ ಚಿಂತನೆ, ಇಷ್ಟೂ ಶಕ್ತಿಗಳು ಬಂದು ಸೇರುತ್ತೆ. ಇದೇ ಮೈಸೂರು ಡಿಸ್ಟ್ರಿಕ್ಟ್ ಹತ್ತಿರದಲ್ಲಿ ಸಂದಿಗ್ಧ ಕಾಲದಲ್ಲಿ ಆ ಒಂದು ಸಂಕ್ಷಿಪ್ತದಲ್ಲಿ ಸೇರೋ ಸಮಯಕ್ಕೆ ಏನಾಗತ್ತೆ, ಆ ಸೇರಿದಾಗ ಈ ಲೋಕ ಕಲ್ಯಾಣಾರ್ಥವಾಗಿ ನಾನು ನಿನಗೆ ಯಶಸ್ಸು ಕೀರ್ತಿಯನ್ನ ಕೊಡ್ತೀನಿ, ನಿನ್ನ ಮುಖಾಂತರವಾಗಿ ಲೋಕ ಕಲ್ಯಾಣ ಆಗಿ ಅವಳು ಪ್ರತಿಷ್ಠಾಪನೆ ಮಾಡ್ಕೊಂತೀನಿ ಅಂತ ಪಾಪ ಅವಳು ನನಗೆ ಕೆಲಸ ಕೊಟ್ಟಿದ್ದಾಳೆ, ಜವಾಬ್ದಾರಿ ಕೊಟ್ಟಿದ್ದಾಳೆ. ಆದ್ರಿಂದ ಈ ಮಾಧ್ಯಮದ ಮುಖಾಂತರ ನಿಮಗೆಲ್ಲ ಕಾಣಿಸ್ಕೊಡ್ತಾ ಇರ್ತೀವಿ. ಎಲ್ಲಿವರೆಗೂ? ಋಣ ಇರೋವರೆಗೂ. ಹೌದಾ? ಆ ಋಣವನ್ನು ಯಾವಾಗ ತೀರಿಸ್ತೀವಿ? ಜಗನ್ಮಾತೆ ಹೇಳ್ತಾಳೆ, ಹೀಗೆ ಕೊಟ್ಬಿಟ್ರೆ ನೀನು ಅಲ್ಲೇ ಕೂತ್ಕೊಂಡ್ರೆ ನನ್ನನ್ನು ನೋಡ್ಕೊಳ್ಳೋದು ಯಾರು? ನಾನು ಬಿಟ್ಟರೋದೇ ನಿನಗೆ ಒಂದು ಒಳ್ಳೆ ಕಾರ್ಯಕ್ಕೆ, ಆದರೆ ಕೊನೆ ಕಾಲಕ್ಕೂ ನಿನ್ನನ್ನು ಶರಣಾಗತಕ್ಕೆ ಬರಲೇಬೇಕು ಅಂತ. ಅದಕ್ಕೆಲ್ಲ ಸಹಕಾರ ಸಹಮತಿಗಳು, ನಿಮ್ಮೆಲ್ಲರ ಅಭಿವೃದ್ಧಿಗಳ ಒಂದು ಅನುಗ್ರಹ ಸಂತೋಷವೇ ನಮಗೆ ಆ ಭಗವತಿಯ ಕೃಪಾ ಕಟಾಕ್ಷ. ನೀವೆಲ್ಲ ಸೇರಿ ಆ ಸಂಸ್ಥೆಯ ಮುಖಾಂತರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಆ ಯಾತ್ರೆಗೂ ಬರ್ತಾ ಇದ್ದೀವಿ. ಯಾತ್ರೆ ಏನಕ್ಕೆ?
ಕಾಳ ಭೈರವ ಸಂಹಾರ ಮಾಡ್ತಾ ಇದ್ದಾನೆ, ಅಕಾಲ ಮೃತ್ಯುವನ್ನು ಹರ್ತಾ ಇದ್ದಾನೆ. ಅದಕ್ಕೋಸ್ಕರ ಅಕಾಲ ಮೃತ್ಯುಗೆ ಶರಣಾಗತವಾಗಬೇಕು. ಭಗವಂತ ಹೀಗಾದರೂ ಮಾಡಿ ತಪ್ಸಪ್ಪ, ನೀನೊಬ್ಬನ್ ಬಿಟ್ರೆ ಇನ್ನು ಯಾವ ಕಾಲಕ್ಕೂ ತಾಮಸ ಅನುಗುಣ ಎಲ್ಲವೂ ಕೊಡಬೇಕಪ್ಪ ಅಂತ ಹೇಳಿ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಆ ದಿವ್ಯ ತೇಜಸ್ಸಾಗಿ ದೀಪವನ್ನು ಹಚ್ಚಬೇಕು. ಎಲ್ಲರೂ ಕಾಯ್ತಾ ಇರಬೇಕು. ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ತೀವಿ. ಹೇಗೆ ಬರ್ತೀವಿ, ಯಾವ ಯಾತ್ರೆ, ಶುಕ್ರವಾರ ಶನಿವಾರ ಭಾನುವಾರಗಳೇ 31 ಡಿಸ್ಟ್ರಿಕ್ಟ್ಗಳಿಗೂ ಪಾದಾರ್ಪಣೆ ಮಾಡಬೇಕು. ಆ ದೈವಾಜ್ಞೆ. ಅದಕ್ಕೋಸ್ಕರ ಬರಕ್ಕೆ ನೀವೆಲ್ಲ ಸಹಕರಿಸಬೇಕು. ಎಲ್ಲ ಸಂಘ ಸಂಸ್ಥೆಗಳು ಬರಬೇಕು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಅವಕಾಶ ಏನು ಅಂದರೆ ಈ ಶ್ರೀ ಅನುಗ್ರಹವನ್ನು ಪಡೀತಕ್ಕಂಥ ವಿಚಾರಗಳಲ್ಲಿ ದೀಪಗಳ ಹೇಗೆ ಹಚ್ಚಬೇಕು ಏನು ಎತ್ತ ಅಂತ ದಯವಿಟ್ಟು ಲೋಕಕ್ಕೋಸ್ಕರ ಮಾಡೋಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ನಾವೆಲ್ಲ ಆ ಪ್ರಾರ್ಥನೆ ಮಾಡಬೇಕು.